ಎಷ್ಟು ಹೊಟ್ಟೆ ಹಸಿವಾಗ್ತಿದೆ ಅಂತ ಹೇಳಕ್ಕೆ ಆಗೋದಿಲ್ಲ. ಆಯ್ತು ಇರಪ್ಪ. ಏನ ಆಯ್ತು ಅಂತಂದ್ರೆ ನೀನ್ ಹೇಳ್ದಳಪ್ಪ ಏನು ಕೇಳ್ಬೇಡ ಅಂತ, ಅದಕ್ಕೆ ನಾನೇನು ಕೇಳೋದಿಲ್ಲ. ಹೇಳಕ್ ಆಗ್ತಾ ಇಲ್ಲ ಅಂತಂದ್ರೆ ಅದ್ರ ಅರ್ಥ ಹೇಳ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ. ಆಯ್ತು ಕ್ಷಮ್ಸಪ್ಪ, ನನ್ಗದ್ ಗೊತ್ತಿರ್ಲಿಲ್ಲ. ನನ್ಗೆ ಆಗ್ತಾ ಇರೋ ಹೊಟ್ಟೆ ಹಸುವಿಗೆ ಹೊಟ್ಟೆ ಒಳಗೆ ಸೈರನ್ ಹೊಡಿತಾ ಇದೆ, ಕೇಳಿಸ್ಕೊಬೇಕಾರೆ. ಲೇ ಹೊಟ್ಟೆಲೇನು ಸೈರನ್ ಬರ್ತಿಲ್ವಲ್ಲಪ್ಪ, ಇದು ಚಿಂಗಂ ಸರ್ ಸೈರನ್. ಅಲ್ಲೋಡು ಜಾನ್ ಬರ್ತಾ ಇದ್ದಾನೆ, ನಡಿ ಅವನ್ ಜೊತೆ ಆಟ ಆಡ್ಕೊಂಡ್ ಬರೋಣ. ಇದು ಆಟ ಆಡೋ ಟೈಮ್ ಅಲ್ಲ ಕಣೋ, ಅವ್ರು ಹಿಡ್ಕೊಳ್ಳೋ ಟೈಮು. ಓ ನೀನನ್ ಯಾವ ಮಾತನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ, ನಾನು ಕೂಡ ಅದನ್ನೇ ಹೇಳ್ತಾ ಇರೋದು ಕಣ. ಚಿಂಗಂ, ಇನ್ಸ್ಪೆಕ್ಟರ್ ಚಿಂಗಂ. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಚಿಂಗಂ ಸರ್ ಅವ್ರು ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ, ನೀವು ಅವ್ರನ್ನ ಹಿಡ್ಕೊಳ್ತೀರಾ ಅಥವಾ ನಿಮ್ ಡೈಲಾಗ್ ಹೊಡಿತಾ ಇರ್ತೀರಾ? ವೀಲಿ ಮಾಡಬೇಡಿ. ಬೆಕ್ಕಿನ ಅಟ್ಟಿಸ್ಕೊಂಡು ಹೋಗ್ತಿದೆ, ಬೆಕ್ಕಿನ ಅಟ್ಟಿಸ್ಕೊಂಡು ಹೋಗ್ತಿದೆ. ಬೆಕ್ಕು ಇಲ್ಲಿ ಎಲ್ಲಿದೆ? ನಾವು ತಾನೇ ಜಾನ್ ಆಡ್ಸ್ಕೊಂಡು ಹೋಗ್ತಿರೋದು. ಚಿಂಗಂ ಸರ್ ಹೇಳಿದ್ದು ಜಾನು ಇಲಿ, ಚಿಂಗಂ ಸರ್ ಬೆಕ್ಕು. ಓಡಿಸಿ ಓಡಿಸಿ ನಾನು ತುಂಬಾ ಸುಸ್ತು ಮಾಡಿಸ್ಬಿಟ್ಟಿದ್ದೀರಾ. ಕಮಾನ್ ಚಿಂಗಂ ಕಮಾನ್, ಇವತ್ತು ನನ್ನ ನಂಬರ್ ಬಂತ್ರಿ. ಎಂತ ಕವನ ಹೇಳಿದ್ರಿ ಅಲ್ವೇನ ನಂಬರ್ 2? ಅದೆಲ್ಲ ಹೇಳ್ದಲೇ, ಈ ಗಾಡಿ ಓಡಿಸು ಮತ್ತೆ ಆ ಚಿಂಗಂನ ಸುಸ್ತು ಮಾಡಿಸು. ಇವತ್ತು ಕಳ್ಳ ಪೊಲೀಸ್ ಆಟ ತೋರಿಸ್ತೀನಿ ನೋಡು. ಬೆಕ್ಕಿನ ಇಲ್ಲಿ ಆಡ್ಸ್ಕೊಂಬಂತು, ಬೆಕ್ಕಿನ ಇಲ್ಲಿ ಆಡ್ಸ್ಕೊಂಬಂತು. ಅಯ್ಯಪ್ಪ, ಅವನೇನ್ ಮಾಡ್ತಾ ಇದ್ದಾನೆ ಜೀ? ಏನ್ ಗುರಿ ಇಟ್ಟೊಡ್ದೆ, ಸೂಪರ್ ಗುರು. ಅಯ್ಯಪ್ಪ, ಇದನ್ನ ಹೇಳೋದು ಚಿಂಗಂ ಸ್ಟೈಲು ಅಂತ. ಅಯ್ಯೋ ಮೋಟು ಮೋಟು ಏನಾಯ್ತು ನಿನ್ಗೆ? ಮೋಟು, ಚಿಂಗಂ ಸರ್ ಏನ್ ಕೆಲಸ ಮಾಡ್ಬಿಟ್ರಿ ನೀವು? ಅಯ್ಯೋ ಇದೇನಾಯ್ತು? ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ, ಆಂಬುಲೆನ್ಸ್ ಕರ್ಸು ಬೇಗ. ಕಮಾನ್ ಮೋಟು. ಇನ್ನೇನು ಮಾಡಕ್ ಸಾಧ್ಯ ಇಲ್ಲ ಗೆಳೆಯ. ಇಲ್ಲ ಮೋಟು, ಮೋಟು ನನ್ನ ಬಿಟ್ಟು ಹೋಗ್ಬೇಡ ನೀನು, ನೀನು ಬಿಟ್ಟು ನಾನಿರಲ್ಲ ಕಣ. ಎದ್ದಳ ಮೋಟು, ನಾನು ಒಲ್ಟಿ ಮಾಡ್ಬಿಟ್ಟೆಲ್ಲಪ್ಪ ನೀನು. ಮೋಟು ಎದ್ದಳು. ಅಯ್ಯೋ ಸಾಕ್ ಮಾಡೋ, ಇನ್ನನಿಂದ ತಡ್ಕೊಳಕ್ ಆಗೋದೇ ಇಲ್ಲ. ನೀನು ನೀನು ಹುಷಾರಾಗ್ಬಿಟ್ಟ ಮೋಟು. ಡಾಕ್ಟ್ರೇ, ನಮ್ಮ ಮೋಟು ಹುಷಾರಾಗ್ಬಿಟ್ಟ, ಎಲ್ಲ ಭಗವಂತಂದಯೇ. ನೀನ್ ಯಾರಣ್ಣ? ಮತ್ ಯಾಕಣ್ಣ ನೀನ್ ಹೊಡಿತಾ ಇದೀಯಾ? ನಾನ್ ಯಾರು? ನಾನ್ ಎಲ್ಲಿದ್ದೀನಿ? ಅಯ್ಯೋ ಏನಾಯ್ತಪ್ಪ ಇವನಿಗೆ? ಲೇ ನಾನ್ ಪತ್ಲು ಕಣೋ, ನೀನು ಫ್ರೆಂಡ್ ಪತ್ಲು. ಇವರು ಡಾಕ್ಟರ್ ಮುನ್ಸ್ವಾಮಿ, ಅವರು ಕಸಿಟರಾಮ, ಇವರು ಚಿಂಗಂ ಸರ್. ಅದೆಲ್ಲ ಓಕೆ, ಆದ್ರೆ ನನ್ನ ಹೆಸರು ಮೋಟು ಯಾಕೆ? ನನ್ಗನ್ಸುತ್ತೆ ಇವನ್ಗೆ ಬಲವಾದ ಪೆಟ್ ಬಿದ್ದಿರೋದ್ರಿಂದ ಜ್ಞಾಪಕ ಶಕ್ತಿನ ಕಳ್ಕೊಂಡ್ಬಿಟ್ಟಿದ್ದಾನೆ. ಮೋಟು ಒಂದ್ಸಾರಿ ನನ್ ನೋಡು, ಈಗ ಹೇಳೋ ನಾನು ಯಾರು ಅಂತ. ನೀನು ನೀನು ಸೊಣಕ್ಲ ಬಾಲ್ಡಿ ಕಡ್ಡಿಯಾಗಿರೋ ಒಬ್ಬ ಬಡ ಮನುಷ್ಯ. ನೀನ್ ಎಷ್ಟೋ ದಿನಗಳಿಂದ ಹೊಟ್ಟೆಗಿಟ್ಟಿಲ್ದೆ ಉಪವಾಸ ಇರೋ ತರ ಕಾಣ್ತೀಯ. ಇವನಿಗೆ ನಿಜವಾಗ್ಲೂ ಏನೋ ಜ್ಞಾಪಕದಲ್ಲಿಲ್ಲ, ಈಗ ಏನ್ ಮಾಡೋದು? ಹಳೇದ್ ಯಾವ್ದಾದ್ರು ಘಟನೆನ ನೆನಪಿಸ್ಬೇಕಪ್ಪ, ಆಗ ಜ್ಞಾಪಕ ಶಕ್ತಿ ವಾಪಸ್ ಬರುತ್ತೆ. 1 ನಿಮಿಷ ಇರು, ನಾನ್ ಬಂದೆ. ಮೋಟು ಇಲ್ಲಿ ನೋಡಪ್ಪ, ಇದು ಫ್ಲೈಯಿಂಗ್ ಗೆಲ್ಬಿಟ್ಟು ಇದನ್ನೊಂದ್ಸರಿ ನೀನ್ ಬೋರ್ಡ್ ತಲೆಗೆ ಹಾಕೊಂಡು ನೀನ್ ಆಕಾಶದಲ್ಲಿ ಹಾರಾಡ್ತಿದ್ದೆ. ಇದು ಹೆಂಗಾರುತ್ತೆ? ಈ ಬಟನ್ ಒಂದ್ಸರಿ ಒತ್ತಿದ್ರೆ ಸಾಕು, ಹಾರಾಡಕ್ ಶುರು ಮಾಡ್ತೀಯ. ವೆರಿ ಗುಡ್ ವೆರಿ ಗುಡ್. ಏನಪ್ಪ ಮಾಡಿದೆ ನೀನು? ಡಾಕ್ಟ್ರಣ್ಣ ಬೇಗ ಏನಾದ್ರೂ ಇಟ್ಕೊಂಡ್ಬಿಡು ಗಟ್ಟಿಯಾಗಿ. ಓ ಮೈ ಗಾಡ್, ಏನಾದ್ರೂ ಹಿಡ್ಕೊ ಅಂತ ಹೇಳಿದ್ನಲ್ಲ, ನನ್ನೇ ಹಿಡ್ಕೊಂಡ್ಬಿಟ್ಟೆ. ಅಯ್ಯಯ್ಯೋ ಅಪ್ಪ. ಏನಾದ್ರೂ ನೆನಪಾಯ್ತು? ಏನು ನೆನಪಾಗ್ತಿಲ್ಲ.
ಆದ್ರೆ ಸಖತ್ ಮಜಾ ಬಂತು. ಈ ಆಟ ಚೆನ್ನಾಗಿತ್ತು. ನಡೀರಿ ಇನ್ನೊಂದ್ಸರಿ ಹೆಲ್ಮೆಟ್ ಹಾಕೊಳ್ಳಿ. ನಾನು ಬಟನ್ ಪ್ರೆಸ್ ಮಾಡ್ಬಿಡ್ತೀನಿ. ಮೈ ಗಾಡ್, ನಾನು ಮೂಳೆ ಮುರ್ಕೊಂಡು ನರಳ್ತಾ ಇದ್ದೀನಿ. ಇವನಿಗೆ ಮಜಾ ಬಂತು ನೋಡಿ ಹಿಂಗೆ. ಈಗೇನಾದ್ರು ಜ್ಞಾಪಕ ಬಂತೇನಪ್ಪ? ಸಲೀಮನ್ ಅರ್ಕಲಿ ನಾಟಕದಲ್ಲಿ ನಾನು ನೀನು ಒಂದ್ಸರಿ ಪಾತ್ರ ಮಾಡಿದ. ಏನು ನೆನಪಿಗೆ ಬರ್ತಾ ಇಲ್ಲ, ಆದ್ರೆ ಮಜಾ ಬಂತು. ಇನ್ನೊಂದ್ಸರಿ ಡ್ಯಾನ್ಸ್ ಮಾಡೋಣ ಇಬ್ರು. ಇನ್ನೊಂದ್ಸಲಿ ಡ್ಯಾನ್ಸ್ ಮಾಡು, ಮಜಾ ಬರುತ್ತೆ. ನಾನೇನ್ ನಿಮಗ್ ಮಜಾ ಕೊಡೋಕ್ಕೋಸ್ಕರ ಇಲ್ಲಿ ಬಂದಿಲ್ಲ ಕಣ್ರ. ಮೋಟುಗೆ ಹಳೆದೆಲ್ಲ ನೆನಪಾಗ್ಲಿ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಮೊಟು ಈ ಹಣ್ಣುಗಳು ತಗೊಳಪ್ಪ, ಇದನ್ನ ತಿಂದ್ರೆ ನಿನಗೆ ಜ್ಞಾಪಕ ಶಕ್ತಿ ಬೇಗ ಬರುತ್ತೆ. ತಾವ್ ಯಾರು? ಇವರು ಬಾಕ್ಸರಣ್ಣ, ನಿನಗ್ ಜ್ಞಾಪಕ ಇದ್ಯಾ? ನಮ್ಮಿಬ್ಬರಿಗೂ ಬೇಜಾನ್ ಸರಿ ಮಾಂಜ ಕೊಟ್ಟಿದ್ದಾರೆ ಇವರು. ಮೋಟು ಏನ್ ಮಾಡ್ತಿದ್ಯಾ ನೀನು? ಬೇಡ ಕಡೋ, ಹೊಗೆ ಹಾಕೊಳ್ಳೋ ಕಾರ್ಯಕ್ರಮ ಇಟ್ಕೊಂಡಿದ್ದೀನಪ್ಪ. ಓ ಮೈ ಗಾಡ್, ಈ ಮೋಟನ ಭಗವಂತ ಸಹ ಕಾಪಾಡೋದಿಲ್ಲಲ್ಲಪ್ಪ. ಇವನು ಜ್ಞಾಪಕ ಶಕ್ತಿ ಬೇಗ ಬರಲಿ, ಆಗೊಂದು ಕೈ ನೋಡ್ಕೊಳ್ತೀನಿ ನಾನು. ಥ್ಯಾಂಕ್ ಯು ಬಾಕ್ಸರಣ್ಣ. ಮೊಟು, ನಿನಗೆ ಸಮೋಸ ಅಂದ್ರೆ ತುಂಬಾ ಇಷ್ಟ. ಒಂದ್ಸರಿ ತಿನ್ನೋಡು, ನಿನಗೆ ಹಳೇದೆಲ್ಲ ಜ್ಞಾಪಕ ಬರ್ಬೋದು. ಗಬ ಗಬ ಹೇಳೋದ್ ಕೇಳು ಅಣ್ತಮ್ಮ, ಸಮೋಸ ಇಲ್ಲ ಅಂದ್ರೆ ಲೈಫಲ್ಲಿ ಮಜಾನೇ ಇಲ್ಲ ಮಂಕ್ತಿಮ್ಮ. ಮೋಟು, ನೀನ್ ಯಾವಾಗ್ಲೂ ಹಿಂಗೆ ಮುಗ್ತಾ ಇದ್ದಿದ್ದು. ನನಗನ್ಸುತ್ತೆ ನಿನ್ ಜ್ಞಾಪಕ ಶಕ್ತಿ ವಾಪಸ್ ಬರ್ತಾ ಇದೆ ಅಂತ. ಗಬ ಗಬ ಇಕ್ಕಿದ್ದೀನಿ. ಕೊಡು ಸಮೋಸ 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 ಸಮೋಸ. ಜ್ಞಾಪಕ ಬಂದ್ಬಿಡ್ತು, ಮೋಟು ಜ್ಞಾಪಕ ಬಂದ್ಬಿಡ್ತು. ನಾನೇನಪ್ಪ ಪತ್ಲು? ಈಗ ಮಾಡ್ತಿದ್ಯಾ ಮೋಟು? ಜ್ಞಾಪಕ ಶಕ್ತಿ ವಾಪಸ್ ಬಂತು ಅಂದ್ರೆ ನನಗೆ ಸಮೋಸ ಫ್ರೀ ಆಗಿ ಸಿಗೋದೇ ಇಲ್ಲ ಕಣೋ. ನಿನಗೆ ನೆನಪಾಗ್ತಿಲ್ಲ ಅಂತ ನಾಟಕ ಮಾಡ್ತಾ ಇರು, ಓಕೆ? ನೆನಪಾಗ್ಲಿಲ್ಲ, ಆದ್ರೆ ಜ್ಞಾಪಕನೇ ಬರ್ಲಿಲ್ಲ. ಸ್ವಲ್ಪ ಮಜಾ ಬಂತು. ಇನ್ನು ಸ್ವಲ್ಪ ಸಮೋಸ ಕೊಡುಗರು. ಇಲ್ಲಪ್ಪ ಇಲ್ಲ. ಸಮೋಸ. ಅಯ್ಯೋ ಸಾಕು ನಿಲ್ಲಿಸ್ಲಿ. ಇವನಿಗೆ ಜ್ಞಾಪಕ ಬರೋ ನೆಪದಲ್ಲಿ ನನ್ನ ಅಂಗಡಿನೇ ಮುಳುಗ್ಸಕತ್ತಾನ. ಅಯ್ಯೋ ನನ್ನ ಅಂಗಡಿ ಮುಳುಗ್ ಹೋಯ್ತು. ಏನು ತಪ್ಪು ತಿಳ್ಕೊಬೇಡ ಅಣ್ಣ. ಯಾಕಪ್ಪ ತಪ್ಪು ತಿಳ್ಕೊಬಾರ್ದು? ನಾಷ್ಟ ಆಗಿರೋದು ನನಗೆ ತಾನೆ. ನಿನಗೇನಾಗೈತಿ? ಸುಮ್ಕಿರು, ಮತ್ತೆ ನನ್ನ ಕಷ್ಟ ನನಗದ. ಅಯ್ಯೋ ಕೋಪ ಮಾಡ್ಕೋಬೇಡ. ಒಂದ್ಸರಿ ನಿನ್ ಅಂಗಡಿ ಮುಚ್ಚಿದ ಜ್ಞಾಪಕ ಇದ್ಯಾ? ಒಂದು ವಿದೇಶಿ ಕಂಪನಿ ಸಮೋಸ ಅಂಗಡಿ ಓಪನ್ ಮಾಡ್ಬಿಡ್ತು. ನಾನು ಅದನ್ನ ಓಪನ್ ಮಾಡಕ್ ಬಿಡ್ಲಿಲ್ಲ. ಇಲ್ಲ ಅಂದ್ರೆ ನಿನ್ ಅಂಗಡಿ ಇಷ್ಟಕ್ಕಾಗಲೇ ಎಕ್ಕುಟ್ಟೋಗಿರೋದು. ಮೋಟು ಜ್ಞಾಪಕ ಬಂತು, ಎಲ್ಲ ಜ್ಞಾಪಕ ಬಂತು. ಜ್ಞಾಪಕ ಬರ್ಲಿಲ್ಲ. ನೀವು ತಾನೇ ಆಗ್ಲೇ ನನಗೆ ಹೇಳಿದ್ದು. ಡಾಕ್ಟರ್ ಮನ್ಸ್ವಾಮಿ ನೋಡಿ ಹೆಂಗ್ ಡವ್ ಮಾಡ್ತಾವನೆ. ಎಲ್ಲ ಜ್ಞಾಪಕ ಬಂದಿದೆ. ಅವ್ರಿಗೆ ಪಾಠ ಕಳ್ಸೋದಿರಪ್ಪ. ಈಗ ಮೋಟುವಿನ ಜ್ಞಾಪಕ ಶಕ್ತಿ ಹೇಗೆ ವಾಪಸ್ ಬರುತ್ತೆ? ಡಾಕ್ಟ್ರಣ್ಣ ಏನಾದ್ರೂ ಮಾಡು. ಮೋಟುಗೆ ಹಾಗಲಕಾಯಿ ಜ್ಯೂಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅದನ್ನು ಕೊಡಿಸು, ಎಲ್ಲ ಜ್ಞಾಪಕ ಬರುತ್ತೆ. ಇಲ್ಲ, ನನಗೇನು ಬೇಡ. ಸಮೋಸ ಮಾತ್ರ ತಿನ್ಸಿ, ಅದರಿಂದ ನನಗೆ ಜ್ಞಾಪಕ ಬರ್ಬೋದು ಅನ್ಸುತ್ತೆ. ಮೊಟು, ನನ್ನ ಜೀವದ ಗೆಳೆಯ, ನನ್ನ ಆಪ್ತ ಮಿತ್ರ, ನಿನಗೆ ಇಷ್ಟವಾದ ಜ್ಯೂಸ್ ತಂದಿದ್ದೀನಿ, ಕುಡಿಯಪ್ಪ. ಇನ್ನು ಕುಡಿಯ. ನಮ್ಮ ಮೋಟ್ರಿಗೆ ಆಕ್ಸಿಡೆಂಟ್ ಅಲ್ಲಿ ತಲೆಗೆ ಏಟು ಬಿದ್ದು ಜ್ಞಾಪಕ ಶಕ್ತಿ ಕಳ್ಕೊಂಡ್ಬಿಟ್ಟಿದ್ದ. ಈಗ ಮತ್ತೆ ಅದೇ ಜಾಗಕ್ಕೆ ಏಟು ಬಿದ್ರೆ ಅವನಿಗೆಲ್ಲ ಜ್ಞಾಪಕ ಬರುತ್ತೆ. ಏನ್ ನೀನ್ ಬೇರೆ ಜಾಗದಲ್ಲಿ ಹೊಡೆದ್ಬಿಟ್ಟಪ್ಪ? ಕೊಡು, ನಾನ್ ಸರಿಯಾದ ಜಾಗ ಕೊಡ್ತೀನಿ. ನೆನಪಾಯ್ತು, ಜ್ಞಾಪಕ ಬಂತು. ದೊಡ್ಡಣ್ಣ ಗಜಗಜರಮ್ಮ ಎಲ್ಲಾನು ಜ್ಞಾಪಕ ಬರ್ತಾ ಇದಾರೆ. ನಿನ್ ಜ್ಞಾಪಕ ಶಕ್ತಿ ಬಂತಾ? ಇರು, ಇವಾಗ ತೋರಿಸ್ತೀನಿ. ರೆಡಿ ಆಗು. ಈಗ ನಾನ್ ನಿನಗೆ ಎಷ್ಟೊತ್ತು ಹೊಡಿತೀನಿ ಅಂದ್ರೆ ಇನ್ನೊಂದ್ಸರಿ ಜ್ಞಾಪಕ ಹೋಗ್ಬಿಡ್ಬೇಕು. ಇಲ್ಲ
ಅಯ್ಯಯ್ಯೋ ಅಯ್ಯಪ್ಪ ಏಯ್, ನಿಂತ್ಕೊಳ್ಳೋ. ಕಾಪಾಡೆ ನಿಂತ್ಕೋ. ಅಯ್ಯಪ್ಪ ಅಯ್ಯೋ ಕಾಪಾಡೆ ಈ ಗಡಿಯಾರ ಬಿಡಲ್ಲ ಇವತ್ತು